ಪತ್ನಿಯಿಂದಲೇ ನಿವೃತ್ತ ಡಿಜಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಓಂ ಪ್ರಕಾಶ್ ಪುತ್ರಿಯನ್ನ ವಿಚಾರಣೆ ಮಾಡೋದೇ ತಲೆನೋವಾಗ್ತಾ ಇದೆಯಂತೆ. ಪೊಲೀಸರ ಪ್ರಶ್ನೆಗಳಿಗೆ ಓಂ ಪ್ರಕಾಶ್ ಪುತ್ರಿ ಕೃತಿ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ. ಪೊಲೀಸರ ವಿಚಾರಣೆ ವೇಳೆ ಚೀರಾಡೋದು, ಕೂಗಾಡೋದು, ಗಲಾಟೆ ಮಾಡೋದು ಎಲ್ಲ ಮಾಡ್ತಾ ಇದ್ದಾರಂತೆ. ಓಂ ಪ್ರಕಾಶ್ ಪತ್ನಿ ಮಾತ್ರ ಸೈಲೆಂಟಾಗಿ ಕೂತಿದ್ದಾರಂತೆ. ಆದರೆ ಮಗಳು ಮಾತ್ರ ಆವಾಜ್ ಹಾಕೋದು, ಕಿರಿಕ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಪ್ರಕರಣವನ್ನು ತತ್ಕ್ಷಣಕ್ಕೆ ಭೇದಿಸಬೇಕಾದಂತಹ ಒಂದು ಸವಾಲಿದೆ. ಈ ಸವಾಲಿನಲ್ಲಿ ಮತ್ತೊಂದು ಸವಾಲು ಅಂದರೆ ಈ ಆರೋಪಿಗಳು ಅಸಹಕಾರವನ್ನು ಕೊಡ್ತಾ ಇರೋದು. ಪೊಲೀಸರು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಇವರು ಅಸಹಕಾರ ಕೊಟ್ಟಿದ್ರು ಅಂದ ತಕ್ಷಣ ಇವರಿಂದ ಬಾಯಿ ಬಿಡಿಸ್ಬೇಕಾಗಿರುವಂಥ ಅಂಶಗಳನ್ನು ಹಾಗೆ ಕೈ ಬಿಟ್ಬಿಡಲ್ಲ. ಅವರದೇ ಆದ ದಾಟಿಯಲ್ಲಿ ವಿಚಾರಣೆಯನ್ನು ಮಾಡ್ತಾರೆ. ಫಸ್ಟು ಸಾಫ್ಟಾಗಿ ಕೇಳ್ತಾರೆ. ಪತ್ನಿ ಹತ್ರ ಕೂಡ ಸುಮಾರು ವಿಚಾರಗಳನ್ನು ಕೇಳಿದಾಗ ಪುತ್ರಿಯನ್ನು ಸೇಫ್ ಗಾರ್ಡ್ ಮಾಡುವಂತಹ ಅಂಶಗಳೆಲ್ಲ ಆಗ್ತಾ ಇದೆ. ಡೀಟೇಲ್ಸ್ ಇಟ್ಬಿಟ್ಟು ಕೇಳ್ತಾರೆ ಇನ್ವೆಸ್ಟಿಗೇಷನ್ನ. ಈಗಂತೂ ವಿಪರೀತವಾಗಿ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಅವರಿಗೆ ಸಾಕ್ಷಿ ಸಮೇತ ಉತ್ತರವನ್ನು ಬಯಸ್ತಾರೆ. ಬಟ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಆರೋಪಿತರಿಂದ ಅಸಹಕಾರ ವ್ಯಕ್ತ ಆಗ್ತಾ ಇದೆ. ಇದನ್ನು ಕೂಡ ಪೊಲೀಸರು ಮ್ಯಾಜಿಸ್ಟ್ರೇಟ್ ಮುಂದೆ ಗಮನಕ್ಕೆ ತರ್ತಾರೆ. ಇವರನ್ನು ಪೊಲೀಸ್ ಕಸ್ಟಡಿ ಕೇಳಬೇಕಾದ್ರೆ ಇವರಿಂದ ಅಸಹಕಾರ ವ್ಯಕ್ತ ಆಗ್ತಿದೆ ಅಂತೆಲ್ಲ ಗಮನಕ್ಕೆ ತರ್ತಾರೆ.